ಅದು ಇದೆ ಮೇಡಮ್ ಈಗ ಯಾವಾಗ ಎಲ್ಲಾರು ಇದ್ದಾಗ ಹಾಕಿದ್ದ ಸಂಜೆ ಸರ್ ಸಂಜೆ ನಾನು ಹೇಳ್ದೆ ಏನಾದ್ರು ಕೊಡ್ಬೇಕಂದ್ರೆ ಬರ್ರಿ ಈಗ ಕಾಣ್ತಾ ಇರಲ್ಲ ಬೀಗ ಕುಮಾರಣ್ಣ ಕಾಣಿಸ್ಲಿ ಈ ಕಡೆ ಆ ಕಡೆ ಹೊಡಿಯೋ ಅದಕ್ಕೆ ಏನ್ ನಡೆಯುತ್ತೋ ಕತೆ ಸಾಹೇಬ್ರು ಆ ಕಡೆ ಸೈಡ್ ಇರ್ತಾರೆ ಯಾಕೆ ಅವನವನ್ನ ಕರ್ಕೊಂಡ್ಬಂದು ಬಿಚ್ಕೊಳ್ಳಲ್ಲ ಈಗ ಇಲ್ಲೇ ಅವನೇ ಇಟ್ಕೊಡ್ರಿ ಕರೆಕ್ಟಾಗಿ ದೇವರಾಜ್ ಸರ್ ಬರ್ರಿ ನಾನು ಬರಲ್ಲ ಬಿಡ್ರಿ ನೀವು ಸಾರ್ವಜನಿಕ ನಿಂತ್ಕೊಳ್ಳಿ ಸರ್ ಬರ್ರಿ ನೀನು ಬರ್ರಿ ಏನ್ರಿ ನಾನು ಬರಲ್ಲ ನಿಮ್ ಪುರಸಭೆ ವಿಚಾರಣೆ ಮಾಜಿ ನಂಬರ್ ಬರ್ರಿ 3 ದಿನ ಪುರಸಭೆ ಒಂದೇ ಯಾವತ್ತನೇ ಪರಾಮರ್ಶಿಸಿದ್ದೀನಿ ಮೇಡಮ್ ನಾನು ಇತಿಹಾಸ ಇದು ಒಂಥರ ಏನು ನಾಚಿಕೆ ಹೇಳೋದು ಸರ್, ಈಗ ಏನು ಜೈ ಶಾಖೆಗೆ ಬೀಗ ಜಡ್ದಿರೋದ್ರ ಬಗ್ಗೆ ಮಾಹಿತಿ ಏನಂತಂದ್ರೆ, ಈಗ ಟೆಂಡರ್ ಕರೆದಿರೋದ್ರ ಬಗ್ಗೆ ಮಾಹಿತಿ ಕೇಳಿದ್ರು ಸರ್ ಕಿರಿಯ ಬೆಂತ್ರ ಶ್ಯಾಮ್ ಅವ್ರಿಗೆ. ಅವರು ನಿನ್ನೆ ಬೆಳಗ್ಗೆ ಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಇವರು ಏನು ಮಾಹಿತಿ ಅಂದ್ರೆ ಮಾತಾಡೋದ್ರ ಬಗ್ಗೆ ಏನು ಇದಾಯ್ತು ಅಂತ ಗೊತ್ತಿಲ್ಲ. ಮನೆ ಅಧ್ಯಕ್ಷರು ಮತ್ತೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತೆ ಉಳಿದವ್ರು ಸೇರಿ ಕಿರಿಯ ಬೆಂತರು ಕೊಠಡಿನ ಬೀಗ ಹಾಕಿದ್ರು ಸರ್. ನಾವು ಅವ್ರ ಗಮನಕ್ಕೆ ತಂದ್ವಿ, ಇದು ಆಡಳಿತಾತ್ಮಕ ವಿಷಯ ಆಗತ್ತೆ, ಈ ತರ ಮಾಡಬಾರ್ದು ಅಂತಾನು ಕೂಡ ಹೇಳಿದ್ವಿ. ಅಷ್ಟರಲ್ಲಿ ಹಾಕಿದ್ದಾರೆ. ಬೆಳಗ್ಗೆ ಅವ್ರು ಬಂದು ಮಾತಾಡ್ತಾರೆ ಬಿಡಿ, ಬೆಳಗ್ಗೆ ತೆಗಿತೀವಿ ಅಂತ ಹೋದ್ರು ಸರ್. ಈಗ ಜೈ ಬಂದು ಬೆಳಗ್ಗೆ ನನಗೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಸರ್, ಈ ತರ ನನ್ನ ಕೊಠಡಿ ಬೀಗ ಹಾಕಿದ್ದಾರೆ, ನನಗೆ ಫೈಲ್ಗಳೇನಾದ್ರು ಕಳೆದೋದ್ರೆ ಯಾರು ಬೀಗ ಹಾಕಿದ್ದಾರೆ ಅವರೇ ಜವಾಬ್ದಾರಿ ಅಂತ ಲೆಟ್ರ್ ಕೊಟ್ಟಿದ್ದಾರೆ. ಆ ಲೆಟರ್ ನಾನು ಮನೆ ಅಧ್ಯಕ್ಷರಿಗೂ ತಲುಪಿಸಿ ಮೇಡಮ್ಗೆ ಹೇಳಿದ್ದೀನಿ, ಬೀಗ ತೆಗಿಯಕ್ಕೆ ಹೇಳಿದ್ದೀನಿ. ಈಗ ಬೀಗ ಕೊಟ್ಟು ಕಳಿಸ್ತೀವಿ ಅಂತ ಹೇಳಿದ್ರು, ಇದುವರೆಗೂ ಅವರು ಕೊಟ್ಟು ಕಳಿಸ್ಲಿಲ್ಲ, ಓಪನ್ ಮಾಡಲಿಲ್ಲ ಸರ್. ಕಚೇರಿ ಕಾರ್ಯಕ್ಕೆ ಅಡೆತಡೆ ಉಂಟಾಗುತ್ತೆ ಅಂತ ನಾನು ಮೇಲಧಿಕಾರಿಗಳು PD ಸರ್ ಗಮನಕ್ಕೂ ತಂದು ಈಗ ಬೀಗನ ಹೊಡಿಸಿ ಕೆಲಸಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ ಸರ್. ಇಲ್ಲ ಸರ್, ಆ ತರ ಅವಕಾಶ ಇಲ್ಲ ಸರ್. ಅವ್ರದ್ದು ಏನೇ ಇದ್ರು ಏನಾದ್ರು ಕಚೇರಿಗೆ ಸಂಬಂಧಪಟ್ಟ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅವರು ಅಭಿಯಂತರನ್ನ ಕರೆದು ಮಾತಾಡ್ಕೋಬೋದೇ ಹೊರತು ಕಚೇರಿ ಕಾರ್ಯಕ್ಕೆ ಮತ್ತೆ ಸರ್ಕಾರಿ ಕಚೇರಿ ಕಾರ್ಯಕ್ಕೆ ಯಾವುದೇ ಅಡ್ಡಿಪಡಿಸೋ ಇದಿಲ್ಲ ಸರ್. ಬಟ್ ಮೇಡಮ್ ಗಮನಕ್ಕೂ ತಂದ್ವಿ ಸರ್, ನಾವು ದಯವಿಟ್ಟು ಅದು ಓಪನ್ ಮಾಡಿ ಕೆಲಸಕ್ಕೆ ಅನುವು ಮಾಡ್ಕೊಡಿ ಅಂತ. ಬರ್ತೀನಿ ಅಂತಂದು ಇದುವರೆಗೂ ಬರಲಿಲ್ಲ. ಹಾಗಾಗಿ ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬೀಗನ ತೆಗೆಸಿದೀವಿ ಸರ್. ಈಗ ಟೆಂಡರ್ ಕರೆದಿರೋ ಮಾಹಿತಿ ನನ್ನ ಗಮನಕ್ಕೆ ಬಂದಿಲ್ಲ, ಇವ್ರು ಕರೆದಿದ್ದಾರೆ ಅಂತೇನೋ ಹೇಳಿದಾರಂತೆ. ಅದನ್ನ ಅದು ಒಂದು ರಸ್ತೆ ಕಾಮಗಾರಿ ಸರ್, 10 ಲಕ್ಷದ್ದು, ಅದು ಟೆಕ್ನಿಕಲ್ ಸ್ಯಾಂಕ್ಷನ್ ಎಲ್ಲ ಆಯ್ತು, ಅದು ಟೆಂಡರ್ ಕರೆದಿದ್ದಾರೆ. ಆ ಮಾಹಿತಿ ನಮಗೆ ಹೇಳಿಲ್ಲ ಅಂತೇನೋ ಇವ್ರಿಗೆ ಫೋನ್ ಮಾಡಿದಾರಂತೆ ಸರ್. ಬಟ್ ಇವ್ರು ಹೇಳ್ತಿದ್ದಾರೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದು ಬೆಳಗ್ಗೆ ಬಂದು ಅವ್ರು ಹೇಳೋ ಅಷ್ಟರಲ್ಲಿ ಬೆಳಗ್ಗೆ ಬರ್ತಾರೆ ಬಿಡಿ ಅಂತ ಅವರೇ ಬೀಗ ಹಾಕಿ ಹೋಗಿದ್ರು. ಬೆಳಗ್ಗೆ ಸರ್ ಎಲ್ಲ ಇದ್ರು ಸರ್, ಓವರ್ ಆಲ್ ಎಲ್ಲ ಇದ್ರು, ಅವ್ರು ಬೀಗ ಹಾಕಿದ್ದಾರೆ.
ಏನು ನಮ್ಮ ಚೀಫ್ ಆಫೀಸರ್ ಮೇಡಮ್ ಏನು ಹೇಳಿದ್ದಾರೆ, ನಿನ್ನೆ ನಾವು ರಾಮನಗರಕ್ಕೆ ಹೋಗಿದ್ವಿ ಡ್ಯೂಟಿಸಿಯಲ್ಲಿ ನಮ್ಮ ಟೆಂಡರ್ ವರ್ಕ್ಸ್ ಬಗ್ಗೆ ಎಕ್ಸಿಕ್ಯೂಟಿವ್ ಜೊತೆ ಮತ್ತು ನಮ್ಮ AW ಜೊತೆ ಮೇಡಮ್ ಜೊತೆ ಕೆಲಸ ಕಾರ್ಯಕ್ರಮ ನಿಮಿತ್ತ ಹೋಗಿದ್ವಿ. ಅದ್ರ ಬಗ್ಗೆ ಮೇಡಮ್ಗೆ ಮಾಹಿತಿ ಕೊಟ್ಟು ಹೋಗಿದ್ವಿ. ಅಲ್ಲಿನ ಅಲ್ಲಿ ಅವ್ರು ಫೋನ್ ಮಾಡಿದ್ರು ಅಂತ 5:30-6 ಗಂಟೆ ಮೇಲೆ ಫೋನ್ ಮಾಡಿದ್ರು. ಸೊ ಈಗ ದಯವಿಟ್ಟು ನಮ್ಮ ಕ್ಯಾಬಿನ್ ಬನ್ನಿ ಅಂತ. ಸೊ ಮೇಡಮ್ ಈಗ ನಾವು ಕ್ಯಾಬಿನ್ಗೆ ಬರೋಕ್ಕಾಗಲ್ಲ, ಈಗ ಇಲ್ಲಿದ್ದೀವಿ ಅಂತ ಹೇಳಿ ಫಸ್ಟ್ 2 ಸತಿ ಫೋನ್ ಮಾಡಿದಾಗ ಎಕ್ಸಿಕ್ಯೂಟಿವ್ ಜೊತೆ ಇದ್ದಾಗ ತೆಗೆದಿರಲಿಲ್ಲ. ಆಮೇಲೆ ಅವ್ರ ಹತ್ರ ಮಾತಾಡಿದ್ವಿ, ಆಯಿತು ನಾಳೆ ಮಾತಾಡೋಣ ಬನ್ನಿ ಅಂತ ಹೇಳಿದ್ರು. ಸಂಜೆ ನನಗೆ ಇನ್ಫಾರ್ಮೇಷನ್ ಇರಲಿಲ್ಲ. ಬೆಳಗ್ಗೆ ಬಂದಾಗ ನೋಡ್ತೀನಿ ಬಾಗಿಲು ಹಾಕಿದಾಗ ಬೀಗ ಹಾಕಿದ್ದಕ್ಕೆ ಕೇಳಿದ್ರೆ ಅಧ್ಯಕ್ಷ ಬೀಗ ಹಾಕಿದ್ದಾರೆ ಅಂತ ಇನ್ಫಾರ್ಮೇಷನ್ ಬಂತು. ಸೊ ನಾನೇನು ಮಾಡಿದ್ರು, ನಮ್ಮ ಮೇಲಾಧಿಕಾರಿ ನಮ್ಮ ಚೀಫ್ ಆಫೀಸರ್ ಕೊಟ್ಟಿದ್ವಿ, ಲೆಟ್ರ್ ಮಾಡಿ ಕೊಟ್ವಿ. ನಮ್ದು ಏನಾದರೂ ಸಾರ್ವಜನಿಕ ಆಸ್ತಿ ಏನಾದರೂ ಬರ್ದು ಮಾಹಿತಿ ಏನಾದರೂ ಕಳೆದು ಹೋದರೆ ಯಾರು ಬೀಗ ಹಾಕಿದ್ರೆ ಅವರೇ ಜವಾಬ್ದಾರಿ ಹೊರತು ನಮಗೆ ಬರಲ್ಲ. ನಾನೀಗ DC ಆಫೀಸ್ ಹೋಗ್ಬೇಕಾಗಿದೆ, ಅಲ್ಲಿ ತಿಳಿತೀನಿ ಅಂತ ಹೇಳಿದೆ. ಆಮೇಲೆ ಮೇಡಮ್ ಇದು MLA ಸಾಹೇಬ್ರಿಗೂ ಫೋನ್ ಮಾಡಿ ಹೇಳಿದ್ವಿ, ಸರ್ ಈಗ ಮಾಡಿದ್ವಿ ಅಂತ. ಅವ್ರು ಯಾರು ಅದು ಆ ಥರ ಅದು ಅಧಿಕಾರ ಇಲ್ದಿರೋದು ಹೆಂಗೆ ಮಾಡ್ತಾರೆ ಅವರು, ನೀವು ಫಸ್ಟ್ ಬೇಗ ಹೊಡೆದು ಫಸ್ಟ್ ನೀವು ಕೆಲಸ ಮಾಡಿ, ಸಾರ್ವಜನಿಕ ಕೆಲಸ ಮಾಡಿ ಹೋಗ್ರಿ ಅಂತ ಹೇಳಿದ್ವಿ. ಮತ್ತು ಮೇಡಮ್ಗೂ ಫೋನ್ ಮಾಡಿದಾಗ ಮೇಡಮ್ ಹೇಳಿದ್ರು, ಬನ್ನಿ ನೀವು ರಾಮನಗರ ಇದ್ವಲ್ಲ, ಬನ್ನಿ ನೀವು ಅದು ಓಪನ್ ಮಾಡ್ತೀವಿ, ಮೇಡಮ್ ಬರ್ತಾರೆ, ಡಿಸ್ಕಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮೇಡಮ್ ಬರ್ತಾರೆ ಅಂತ ವೇಟ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಆಗಿದೆ. ಮತ್ತು ಮೇಡಮ್ ಹೇಳಿದ್ರು, ಇಲ್ಲ ಕೀ ತರಿಸ್ತೀವಿ ಮಾತಾಡ್ರಿ ಅಂತ. ನೋಡಿ ಮೇಡಮ್, ಈಗ ಕೆಲಸ ಮಾಡೋಕ್ಕೆ ಕೀ ಕಾಯ್ಕೊಂಡು ಕೊಡೋಕ್ಕಾಗಲ್ಲ, ಅದಕ್ಕಷ್ಟು ಓಪನ್ ಮಾಡಿಸಿ, ಯಾಕಂದ್ರೆ ಸಾರ್ವಜನಿಕ ಆಸ್ತಿ ಈ ಥರ ಮಾಡೋದು ತಪ್ಪಾಗುತ್ತೆ ಅಂತ ಕೇಳಿದಾಗ ಮೇಡಮ್ ಅದನ್ನು PD ಸರ್ಗೆ ಇನ್ಫಾರ್ಮ್ ಮಾಡಿದ್ವಿ, ನೋಡ್ರಿ ಹೊಡೆದಾಕ್ತೀವಿ ಅಂತ ಇವತ್ತು ಹೊಡೆದಾಕಿ ಅನುವು ಮಾಡಿಕೊಡ್ತಾರೆ. ಮತ್ತೆ ಇವತ್ತಿನ ಘಟನೆ ಬಗ್ಗೆ ನಾವು ಸಾರ್ವಜನಿಕವಾಗಿ ಕುಂದುಕೊರತೆಗಳನ್ನ ಆಲಿಸೋಕೆ ಬಂದಾಗ ಬೆಳಗ್ಗೆ ನಮ್ಮ JE ಅವ್ರದ್ದು ಬೀಗ ಲಾಕ್ ಆಗಿದೆ ಅಂತ ಅಂದ್ಬಿಟ್ಟು ವಿಚಾರ ಗೊತ್ತಾಯ್ತು. ಸಾರ್ವಜನಿಕರೆಲ್ಲ ಬಂದು ತೊಂದರೆ ಆಯ್ತಾ ಇದೆ ಸಿಕ್ಕಾಪಟ್ಟೆ. ಈಗ ನಮ್ಮವರೇ ಅಧ್ಯಕ್ಷರು, ನಮ್ಮವರೇ ಉಪಾಧ್ಯಕ್ಷರು, ನಮ್ಮದೇ ಸ್ಟ್ಯಾಂಡಿಂಗ್ ಕಮಿಟಿ ಇದ್ದಾಗ, ಸಣ್ಣ ಪುಟ್ಟ ಇದ್ದಾಗ ಬಗೆಹರಿಸ್ಕೋಬೇಕು, ಕುತ್ಕೊಂಡು ತರ್ಕೋಬೇಕು. ಈ ಥರ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಅವೆಲ್ಲ ಮಾಡಿದ್ರೆ ನಮ್ಮ ಬಾಡಿಗೆ ಕೆಟ್ಟ ಹೆಸರು ಬರ್ತದೆ, ನಮ್ಮ ಒಂದು ಮಾಜಿ ಶಾಸಕರಿಗೆ ಬ್ಯಾಡ್ ನೇಮ್ ಬರ್ತದೆ. ಹಾಗಾಗಿ ನಮ್ಮ ನನ್ನ ವೈಯಕ್ತಿಕವಾಗಿ ಏನಂತ ಅಂದ್ರೆ ನಮ್ಮ ಪಾರ್ಟಿಗೂ ಡ್ಯಾಮೇಜ್ ಆಯ್ತದೆ, ನಮ್ಮ ಅಧ್ಯಕ್ಷರಿಗೂ ಕೆಟ್ಟ ಹೆಸರು ಬರ್ತದೆ. ಏನಾದ್ರು ಸಣ್ಣ ಪುಟ್ಟ ಇದ್ರೆ ಕುಂದುಕೊರತೆ ಇದ್ರೆ ಬಗೆಹರಿಸ್ಕೋಬೇಕು, ಕುತ್ಕೊಂಡು ಮಾತಾಡ್ಕೊಂಡು. ಈ ತರ ಎಲ್ಲ ಮಾಡೋದು ನನ್ನ ವೈಯಕ್ತಿಕವಾಗಿ ತಪ್ಪು ಅಂತ ಅನಿಸ್ತೈತೆ. ದಯವಿಟ್ಟು ಈ ಮುಂದಿನ ದಿನದಲ್ಲಿ ಇದೆಲ್ಲ ಸಾರ್ವಜನಿಕ ಚರ್ಚೆ ಆಗದೆ ಕೆಟ್ಟ ಹೆಸರು ಬರೋದ್ ಬದಲು ಮುಂದಿನ ದಿನಗಳಲ್ಲಿ ಈ ತರ ಮುಂದುವರಿಬಾರ್ದು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮುಖಾಂತರ ನಮ್ಮೆಲ್ಲ ಮಾನ್ಯ ಸದಸ್ಯರುಗಳಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊತೀನಿ. ಏನಿವತ್ತು ಈ ಬಿಡದಿ ಪುರಸಭೆಯಲ್ಲಿ ಇಂಜಿನಿಯರ್ ಸೆಕ್ಷನ್ದು ಬೀಗ ಹಾಕಿದ್ದಾರೆ ರೂಮ್ದು, ಇದು ಖಂಡನೀಯವಾಗಿ ಖಂಡಿಸ್ತೀವಿ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಂತ ಮಾಡಿರೋದು ನಾವು ಆಡಳಿತ ಮಾಡಿ ಒಳ್ಳೆ ಆಡಳಿತ ಕೊಡಿ ಬಿಡದಿ ಪುರಸಭೆಯಲ್ಲಿ, ಎಲ್ಲ 23 ವಾರ್ಡ್ಗೂ ಅಭಿವೃದ್ಧಿ ಮಾಡಿ ಅಂತ ಕೊಟ್ಟಿರೋದು ನಾವು. ಈ ಥರ ಎಲ್ಲ ಬಂದು ಬೀಗ ಹಾಕೋದು ಮತ್ತೆ ಬೀಗ ತೆಗಿಸೋದು ಇವೆಲ್ಲ ಇದ್ಯಾಕೋ ಸರಿ ಬರ್ತಾ ಇಲ್ಲ. ಕಾನೂನಲ್ಲಿ ಅವಕಾಶ ಇಲ್ಲ, ನಮ್ಗೆ ಗೊತ್ತಿರಂಗೆ ಕಾನೂನು ವಿರುದ್ಧವಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂತೀನಿ. ಅದೇ ರೀತಿ ಬಿಡದಿ ಪುರಸಭೆಯಲ್ಲಿ 23 ವಾರ್ಡಲ್ಲೂ 108 ಸಮಸ್ಯೆಗಳಿವೆ. ಸಮಸ್ಯೆಗಳನ್ನ ನೀವು ಅಧ್ಯಕ್ಷರು, ಉಪಾಧ್ಯಕ್ಷರು, ಅಧಿಕಾರಿಗಳನ್ನ ಕರ್ಕೊಂಡು ಪುರಸಭೆಯಲ್ಲಿ ಏನೇನಾಗಬೇಕು ಆಗು ಹೋಗುಗಳ ಅಭಿವೃದ್ಧಿನ ನೀವು ಕಣ್ಣಾರೆ ನೋಡಿ ಎಲ್ಲ ವಾರ್ಡ್ ವಿಸಿಟ್ ಮಾಡಿ. ಅದ್ ಬಿಟ್ಬಿಟ್ಟು ಬಂದು ಬೀಗ ಹಾಕೋದು, ಇದು ಮಾಡೋದು, ಇದು ಯಾರು ಸಾರ್ವಜನಿಕರು ಮಾಡಬೇಕು. ಸಾರ್ವಜನಿಕ ಹಿತಾಸಕ್ತಿಗೆ, ಸಾರ್ವಜನಿಕರಿಗೆ ತೊಂದರೆ ಆದಾಗ ಈ ಕ್ರಮವನ್ನ ವಹಿಸೋದು. ಸಾರ್ವಜನಿಕರ ನೀರಿನ ಸಮಸ್ಯೆ ಎಲ್ಲ ಸಮಸ್ಯೆಗಳಿದ್ದಾಗ ಅವ್ರು ಬಂದು ಸಾರ್ವಜನಿಕರು, ಊರವರು 100 ವಾರ್ಡ್ ಸಾರ್ವಜನಿಕರು ಬಂದು ಬೀಗ ಹಾಕ್ಬೇಕು. 50 ಜನ 100 ಜನ ಎಲ್ಲ ಅಧ್ಯಕ್ಷರೇ ಬೀಗ ಹಾಕ್ತಾರೆ ಅಂದ್ರೆ ಇದು ಖಂಡನೀಯ. ಇದು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೋಬೇಕು ಅಂತ ಹೇಳ್ತೀನಿ. ಈ ತರ ಪುರಸಭೆ ಈ ಮಟ್ಟಕ್ಕೆ ಇದಾಗಿರೋದು ನಮ್ಗಂತೂ ಬೇಸರ ಆಗಿದೆ. ಯಾರು ಈ ಕೆಲಸ ಮಾಡಬೇಡಿ. ಬೀಗ ಹಾಕೋದು ಅಂದ್ರೆ ಏನ್ ಅರ್ಥ? ಸಾರ್ವಜನಿಕರು ಸೊತ್ತು, ನಮ್ಮ ಟ್ಯಾಕ್ಸ್ ಕಟ್ಟಿರೋದು, ಇದು ನಮ್ ಟ್ಯಾಕ್ಸ್ ಅಲ್ಲಿ, ನಮ್ ಸಾರ್ವಜನಿಕರು ಟ್ಯಾಕ್ಸ್ ಅಲ್ಲಿ ಇದು ಬಿಲ್ಡಿಂಗ್ ಇರೋದು. ನಮ್ ದುಡ್ಡು, ಸಾರ್ವಜನಿಕರ ದುಡ್ಡು, ಯಾರ ದುಡ್ಡು ಅಲ್ಲ, ಸರ್ಕಾರದ್ದು. ಸರ್ಕಾರ ಏನೇನ್ ನಡೆದ್ರು ನಮ್ ಸಾರ್ವಜನಿಕರ ದುಡ್ಡಲ್ಲಿ ನಡೀತಾ ಇರೋದು. ನಮ್ಮ ಆಸ್ತಿ, ಸಾರ್ವಜನಿಕರ ಆಸ್ತಿ. ಆಸ್ತಿಗೆ ನೀವು ಲೀಗಲ್ ಆಗಿ ಅದೇನು ನಿಮ್ದು ಅದೇನೋ ಬಗೆಹರಿಸ್ಕೊಳ್ಳಿ, ಅಭಿವೃದ್ಧಿ ಮಾಡಿ, ಚೆನ್ನಾಗಿ ಅಭಿವೃದ್ಧಿ ಮಾಡಿ ಅಂತ ಅಲ್ಲಿ ಕುಂಡಿಸಿರೋದು. ಆ ಸೀಟ್ ಮೇಲೆ ಕುತ್ಕೊಂಡಾಗ ನಿಮ್ ಕಾಲದಲ್ಲಿ ಏನನ್ನ ಅಭಿವೃದ್ಧಿ ಮಾಡಿದೀನಿ, ನನ್ನ ಇಂಥ ಕಾಲದಲ್ಲಿ ಹಿಂಗ್ ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳ್ಕೋಬೇಕು. 4 ಜನ ಮಾತಾಡ್ಬೇಕು. ಅದ್ ಬಿಟ್ಬಿಟ್ಟು ನೀವು ಬೀಗ ಹಾಕೋದೆಲ್ಲ ಸರಿಲ್ಲ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದೀನಿ.